ಇಷ್ಟು ದಿನ ಡೆಂಘಿ ಕಾಡಿದ್ದಾಯಿತು. ಈಗ ಹೊಸ ಆತಂಕ ಮನೆ ಮಾಡಿದೆ. ಭಾರತಕ್ಕೆ ಮಂಕಿ ಪಾಕ್ಸ್ ಢವ ಶುರುವಾಗಿದ್ರೆ ಬೆಂಗಳೂರಿನಲ್ಲಿ ಝಿಕಾ ವೈರಸ್ ಆತಂಕ ಹೆಚ್ಚಿದೆ. ಡೆಂಘಿ ಸೈಲೆಂಟ್ ಆಗ್ತಿದ್ದಂತೆ ಝಿಕಾ ಸಂಕಟ. ಝಿಕಾ ವೈರಸ್ಗೆ ರಾಜ್ಯದಲ್ಲಿ ಮೊದಲ ಬಲಿ. ಬೆಂಗಳೂರಿನಲ್ಲಿ ಡಂಗೂರ ಸಾರಿದ್ದ ಡೆಂಘಿ ಕಂಟ್ರೋಲ್ಗೆ ಬರ್ತಿದ್ದಂತೆ ಝಿಕಾ ವೈರಸ್ ಬಾಲ ಬಿಚ್ಚಿದೆ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಳೆದ ವಾರ 5 ಝಿಕಾ ಕೇಸ್ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ. ರಾಜ್ಯದಲ್ಲಿ ಆತಂಕ ಮೂಡಿಸಿರೋ ಹೊತ್ತಲ್ಲೇ ಮೊದಲ ಬಲಿಯಾಗಿದೆ. ಶಿವಮೊಗ್ಗದಲ್ಲಿ ಝಿಕಾ ವೈರಸ್ಗೆ 73 ವರ್ಷದ ವೃದ್ಧ ಬಲಿಯಾಗಿದ್ದಾನೆ. ಝಿಕಾ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿರೋ ಆರೋಗ್ಯ ಇಲಾಖೆ ಜಿಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಟೋನ್ಮೆಂಟ್ ಝೋನ್ ಘೋಷಣೆ ಮಾಡಿದೆ. ಝಿಕಾ ಸೋಂಕು ಸೊಳ್ಳೆಗಳಿಂದ ಹರಡಲಿದ್ದು ಸೊಳ್ಳೆಗಳ ಸಂತಾನೋತ್ಪತ್ತಿ ಆಗದಂತೆ ಕ್ರಮ ವಹಿಸಲಾಗಿದೆ. ಫಾಗಿಂಗ್, ಲಾರ್ವಾ ನಾಶ ಸೇರಿದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಝಿಕಾ ಟೆನ್ಷನ್ ಕೊಡ್ತಿದ್ರೆ ಮತ್ತೊಂದೆಡೆ ರಾಜ್ಯದಲ್ಲಿ ಮಂಕಿ ಪಾಕ್ಸ್ ಭೀತಿ ಕಾಡ್ತಿದೆ. ಮಂಕಿ ಪಾಕ್ಸ್ಗೆ 116 ದೇಶಗಳಲ್ಲಿ 500ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡಿದೆ. ಹೀಗಾಗಿ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಲಾಗಿದೆ. ಈ ಮಂಕಿ ಪಾಕ್ಸ್ ವಿಚಾರದಲ್ಲಿ ಸಭೆಯನ್ನು ಮಾಡಿ ಇದರ ವಸ್ತುಸ್ಥಿತಿ ಏನು ಮತ್ತು ಮುಂದೆ ನಾವು ಏನೇನು ಕ್ರಮಗಳು ತಗೊಳ್ಬೇಕಾಗಬಹುದು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಇದರ ಬಗ್ಗೆ ಅವರು ಸಭೆಗಳೆಲ್ಲ ಮಾಡಿ ಕೆಲವು ಮಾಹಿತಿಗಳನ್ನು ಅವರು ಕೂಡ ಒದಗಿಸಿ ಕೊಟ್ಟಿದ್ದಾರೆ. ಮಂಕಿ ಪಾಕ್ಸ್ ಸಿಡುಬು ರೋಗದಂತೆ ಕಾಡಲಿದೆ. ಮೈ, ಅಂಗೈ, ಕಾಲುಗಳ ಮೇಲೆ ಗುಳ್ಳೆಗಳು, ಜ್ವರ, ತಲೆನೋವು, ಬೆನ್ನು ನೋವು, ಸ್ನಾಯು ಸೆಳೆತ, ಸುಸ್ತು ಮಂಕಿ ಪಾಕ್ಸ್ನ ಲಕ್ಷಣಗಳು. ಇಟ್ಸ್ ಎ ವೈರಲ್ ಡಿಸೀಸು ಸ್ಪ್ರೆಡ್ ಬೈ ಏಡಿಸ್ ಈಜಿಪ್ಟೆ ಮಸ್ಕಿಟೋ. ಇದು ಫ್ಲೈವಿ ವೈರಸ್ ಅಂತ ಒಂದು ವೈರಸ್ನಿಂದ ಬರುತ್ತೆ. ಇದು ರೋಗ ಲಕ್ಷಣಗಳು ಜಸ್ಟ್ ಲೈಕ್ ಎನಿ ಅದರ್ ವೈರಲ್ ಫೀವರ್ನಿಂದ ಏನು ಜ್ವರ, ತಲೆನೋವು, ಮೈಕೈ ನೋವು, ರ್ಯಾಷಸ್ಸು, ವಾಮಿಟಿಂಗು, ಕಣ್ಣು. ಈಗ ನಮ್ಮ ಡೆಂಗು ರೋಗ ಲಕ್ಷಣಗಳೇನಿದೆಯೋ ಅದೇ ರೀತಿ ಇದ್ರದ್ದು ರೋಗ ಲಕ್ಷಣಗಳು ಕಂಡು ಬರುತ್ತೆ. ರ್ಯಾಷಸ್ ಬರುತ್ತೆ. ಬಟ್ ಅದರಷ್ಟು ಡೆಂಗು ಕಾಂಪ್ಲಿಕೇಶನ್ ಅಷ್ಟು ಸಿವಿಯಾರಿಟಿ ಇರಲ್ಲ. ಬಟ್ ಇದು ಎಲ್ಲ ಏಜ್ ಗ್ರೂಪ್ನಲ್ಲೂ ಬರುತ್ತೆ. ಝಿಕಾ ವೈರಸ್ ಹಾಗೂ ಮಂಕಿ ಪಾಕ್ಸ್ಗೆ ನಿರ್ದಿಷ್ಟ ಚಿಕಿತ್ಸೆ, ಔಷಧಿಗಳಿಲ್ಲ. ಸೊ ಬಿ ಕೇರ್ಫುಲ್. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.